ಅಮ್ಮ ಇನ್ನು ಎಷ್ಟೊತ್ತಂತ ಇಲ್ಲಿ ಕಾಯೋದು? ಅಪ್ಪ ಯಾವಾಗ ಬರ್ತಾರೆ? ಯಾವಾಗ ಮನೆ ಕೊಡಿಸ್ತಾರೆ ನಮಗೆ? ಇಲ್ಲಿ ಬೀದಿಲಿ ಎಷ್ಟೊತ್ತು ಅಂತ ನಿಂತಿರೋದು? ಎಲ್ಲರೂ ಹೋಗೋರು ಬರೋರೆಲ್ಲ ನಮ್ಮನ್ನೇ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ನನಗಂತೂ ಅವಮಾನ ಆದಂಗೆ ಆಗ್ತೈತಿ ಇಲ್ಲಿಗೆ ಬಂದು. ಅಂತ ಹಂಗೆಲ್ಲ ಮಾತಾಡಬಾರ್ದಪ್ಪ. ನಿಮ್ಮ ಅಪ್ಪ ಬರ್ತೀನಿ ಅಂತ ಹೇಳಿದಾರೆ ತಾನೆ. ಮನೆ ಹತ್ರ ಹೋಗಿ ಅವರು ನಿಮ್ಮ ದೊಡ್ಡಮ್ಮ ಮತ್ತೆ ನಿಮ್ಮ ಅಣ್ಣ ಅವ್ರ ಹತ್ರ ಎಲ್ಲನ ಮಾತಾಡ್ಕೊಂಡು ಬರ್ತಾರೆ. ಒಂದು ಸ್ವಲ್ಪ ಹೊತ್ತು ಕಾಯನ ಸುಮ್ಮನಿರಪ್ಪ. ನೋಡಮ್ಮ ಕಮಲ, ನಿನ್ನ ತಮ್ಮ ಹೆಂಗ್ ಮಾತಾಡ್ತಾನೆ. ಅಯ್ಯೋ ಸಿಟ್ಟಂತೂ ಮೂಗಿನ ತುದಿ ಮೇಲೆ ಇರುತ್ತೆ ಇವನಿಗೆ. ಸ್ವಲ್ಪ ಹೊತ್ತು ತಡ ಆಗಕ್ಕಿಲ್ಲ ಏನಾದ್ರೂ. ಸ್ವಲ್ಪ ಹೊತ್ತಂತೆ, ಸ್ವಲ್ಪ ಹೊತ್ತು. ಎಷ್ಟೊತ್ತಿಂದ ಕಾಯ್ತಲೇ ಇದೀವಿ, ಬೆಳಗ್ಗೆಯಿಂದ ಇಲ್ಲೇ ಕೂತ್ಕೊಂಡು. ನನಗಂತೂ ಸಾಕಾಗೋಯ್ತು ಕಾದು ಕಾದು. ಅಂತ ಹಂಗೆಲ್ಲ ಮಾತಾಡಬಾರ್ದು ಕಣೋ. ನಾವು ಇನ್ನೊಂದು ಊರಿಗೆ ಬಂದಿದೀವಿ. ಅಪ್ಪನ್ಗೆ ಅಲ್ಲಿ ಎಷ್ಟು ಕಷ್ಟ ಆಗ್ತಿತ್ತೋ ಏನೋ. ಅಲ್ಲಿ ದೊಡ್ಡಮ್ಮ ಬೇರೆ ರೇಗಾಡ್ತಾ ಇರ್ತಾರೆ, ಬಾಯಿಗೆ ಬಂದಂಗೆ ಬೈತಾರೆ. ಅವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಅವನ್ನೆಲ್ಲ ಒಪ್ಸಿ ಬರ್ಬೇಕು ಅಂದ್ರೆ ತಡ ಆಗುತ್ತೆ. ಒಂದ್ ಸ್ವಲ್ಪ ಹೊತ್ತು ತಾಳ್ಮೆ ಇರ್ಬೇಕು. ಸುಮ್ನೆ ಕೂತ್ಕೊಳ್ಳ ನೀನು. ಏನಕ್ಕ ಒಪ್ಸೋದು? ನಾವು ಅವ್ರ ಮಕ್ಕಳೇ ತಾನೆ. ನಮಗೂ ಅವ್ರನ್ನ ಕೇಳಕ್ಕೆ ಹಕ್ಕೈತೆ ತಾನೆ. ಅದಕ್ಕೆ ಕೇಳ್ತಾ ಇದೀವಿ. ನಮ್ಮನ್ನ ಇಲ್ಲಿ ಬೀದಿಲಿ ನಿಲ್ಲಿಸ್ಬಿಟ್ಟು ಅವರಲ್ಲೆಲ್ಲ ಹೋಗಿ ಕೂತ್ಕೊಂಡ್ರೆ ಅವ್ರನ್ನ ಯಾರಾದ್ರೂ ಅಪ್ಪ ಅಂತಾರ? ಕಾಂತ, ಈಗ ತಾನೇ ನಾವು ಬಂದಿದೀವಿ. ದೊಡ್ಡಮ್ಮ ಮತ್ತೆ ಅಜ್ಜಿ ಅವ್ರಿಗೆಲ್ಲರಿಗೂ ನಮ್ಮ ವಿಷಯ ಇವಾಗ ಗೊತ್ತಾಗಿದೆ. ಅದಕ್ಕೆ ಅವರೆಲ್ಲ ಏನಂತಾರೋ ಏನೋ, ಏನ್ ಮಾತಾಡ್ತಾರೋ ಎಲ್ಲ ಮಾತಾಡ್ಕೊಂಡು ನಿಧಾನಕ್ಕೆ ಬರ್ತಾರೆ. ಸ್ವಲ್ಪ ಹೊತ್ತು ಕಾಯ್ಬೇಕು ಕಣೋ. ಇಷ್ಟೊಂದು ಸಿಟ್ಟು ಒಳ್ಳೇದಲ್ಲ. ಸುಮ್ನೆ ಒಂದ್ ಸ್ವಲ್ಪ ಹೊತ್ತು ಸುಮ್ನೆ ಕೂತ್ಕೊ ನೀನು. ಬರ್ತಾರೆ ಈಗ ಅಪ್ಪ. ಅಲ್ಲೋಡಲ್ಲಿ ಯಾರೋ ಬರ್ತಾ ಇದಾರೆ. ನೀವು ನಮ್ಮ ಸಾಹುಕಾರರು ಹೆಂಡ್ತಿನ? ಅಯ್ಯೋ, ನನಗೆ ಗೊತ್ತೇ ಇರಲಿಲ್ಲ ನೋಡು. ನಿಮ್ಮೂರಿಗೆ ಬರಬೇಕಾದ್ರೆ ಎಲ್ಲನ ಅವರೊಬ್ಬರೇ ಬರೋರು. ನಾನು ಬರ್ತೀನಿ ಸಾಹುಕಾರ್ರಿ, ಎಲ್ಲಿಗೆ ಹೋಗ್ತೀರಾ, ಯಾರ ಮನೆಗೆ ಹೋಗ್ತೀರಾ ಅಂತ ಕೇಳಿದ್ರು ಹೇಳ್ತಾ ಇರಲಿಲ್ಲ. ನನಗೆ ಹಂಗೂ ಅನುಮಾನ ಇತ್ತು. ನಮ್ಮ ಸಾಹುಕಾರರು ಇನ್ನೊಬ್ರು ನಮ್ಮ ಮದುವೆ ಆಗಿ ಸಂಸಾರ ನಡೆಸ್ತಾ ಇದ್ದಾರೋ ಏನೋ ಅಲ್ಲಿ ಅಂತಾನ. ನನ್ನ ಅನುಮಾನ ನಿಜ ಆಗೋಯ್ತು ನೋಡಿ. ಹ್ಞೂ ಕಣೋ ತಿಪ್ಪೆ, ನಾನು ನೀನು ಒಂದ್ಸಲ ಭೇಟಿ ಆಗಿದ್ವಲ್ಲ, ಅವಾಗ ನನ್ನ ಬಗ್ಗೆ ನಿನಗೆ ಅನುಮಾನ ಬಂದಿದೆ ಅಂತ ಹೇಳಿ ತಿಳ್ಕೊಂಡಿದ್ದೆ. ಹೂನಕ್ಕ, ಅನುಮಾನ ಬಂದಿತ್ತು ನನಗೆ. ನಮ್ಮ ಸಾಹುಕಾರರು ಎರಡನೇ ಹೆಂಡ್ತಿ ಇರ್ಬೋದಾ ಅಂತಾನ. ಆದರೆ ಸಾಹುಕಾರರು ಕೇಳಿದ್ರೆ ಎಲ್ಲಿ ನಾನು ಬೈತಾರೋ ಅಂತೇಳಿ ನಾನು ಆ ವಿಷಯ ಕೇಳೋಕ್ಕೆ ಹೋಗಲಿಲ್ಲ. ಯಾರ ಹತ್ರ ಹೇಳಲೂ ಇಲ್ಲ. ಏನು ಮಾಡೋದಪ್ಪ, ಅಂತ ಸಂದರ್ಭದಲ್ಲಿ ಮದುವೆ ಆಗೋ ಸಂದರ್ಭ ಬಂತು. ಅದಕ್ಕೆ ನಾನು ಮತ್ತೆ ನಿಮ್ಮ ಸಾಹುಕಾರರು ಮದುವೆ ಆಗಿಬಿಟ್ವಿ. ಇಷ್ಟು ವರ್ಷ ಹೆಂಗೋ ಅತ್ಲಾಗೆ ಆ ಊರಲ್ಲಿ ಜೀವನ ಮಾಡ್ತಿದ್ವಿ. ಆದರೆ ಅಲ್ಲಿ ಬಾಡಿಗೆ ಮನೆಯಲ್ಲಿ ಎಲ್ಲ ಖಾಲಿ ಮಾಡಿಸಿದ್ರು ಅವ್ರ ಬಾಡಿಗೆ ಮನೆಯವರು. ನಮ್ಗೆ ಯಾವುದು ಮನೇನೂ ಸಿಗಲಿಲ್ಲ. ಇವ್ರು ಅದು ಅಲ್ಲದೆ ಇತ್ತೀಚೆಗೆ ನಮ್ಮ ಮನೆ ಕಡೆಗೆ ಬರೋದೇ ಬಿಟ್ಟಿದ್ರು. ಅದಕ್ಕೆ ನನ್ನ ಮಕ್ಳಿಬ್ರು ಅಪ್ಪರ ಊರಿಗೆ ಹೋಗೋಣ, ಅಪ್ಪರ ಊರಿಗೆ ಹೋಗೋಣ, ಅಲ್ಲಿ ಅಪ್ಪ ಬರ್ತಾರೆ ದಿನಾನ ಅಂತ ಹೇಳಿ ನಮ್ಮ ಕಾಂತ ಅಂತೂ ಆಟ ಒಂದೇ ಆಟ. ಅದಕ್ಕೆ ಕರ್ಕೊಂಡು ಸೀದಾ ಇಲ್ಲಿಗೆ ಬಂದ್ಬಿಟ್ಟೆ. ಮನೆಗೆ ಏನು ಜಗಳ, ದೊಡ್ಡ ಜಗಳನೇ ನಡೀತಾ ಐತೇನಪ್ಪ ಅಲ್ವಾ ನಾವು ಈ ಊರಿಗೆ ಬಂದಿರೋದಕ್ಕೆ. ಹೌದಕ್ಕ, ಅಮ್ಮವ್ರಂತೂ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ನನಗೆ ಮೋಸ ಮಾಡಿಬಿಟ್ಟೆ, ಇಷ್ಟು ವರ್ಷ ಯಾಮಾರಿಸ್ಕೊಂಬಂದ್ಬಿಟ್ಟೆ ಅಂತ ಹೇಳಿ. ಆಮೇಲೆ ಚಿಕ್ಕ ಸಾಹುಕಾರರು ಬೈತಾ ಇದ್ದಾರೆ. ಆಮೇಲೆ ನಮ್ಮ ತಿಮ್ಮಜ್ಜಿ ಸಾಹುಕಾರ, ಅವ್ರ ಅಮ್ಮಯ್ಯನೂ ಎಲ್ಲರೂ ಸೇರ್ಕೊಂಡು ಸಾಹುಕಾರರಿಗೆ ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ ಮನೆಗೆ. ಪಾಪ ಸಾಹುಕಾರ ಅಂತೂ ಬೇಜಾರು ಮಾಡ್ಕೊಂಡಿದ್ರು. ಹೌದೇನೋ ತಿಪ್ಪೆ. ಅಯ್ಯೋ, ನಮ್ಮಿಂದನ ನಮ್ಮ ಯಜಮಾನ್ರಿಗೆ ಎಷ್ಟು ಅವಮಾನ ಆಗೋಯ್ತೋ ಏನೋ ಈ ಊರಲ್ಲಿ ಮನೇಲಿ ಎಲ್ಲನ. ನಾನು ಬೇಡ ಬೇಡ ಅಂತ ಹೇಳ್ದೆ ನನ್ನ ಮಕ್ಕಳಿಗೆ. ನನ್ನ ಮಕ್ಕಳಿಬ್ರು ಕೇಳಲೇ ಇಲ್ಲ. ಹೋಗೋಣ ಅಪ್ಪರವ್ರಿಗೆ ಅಂತ ಹೇಳಿ ಒಂದೇ ಆಟ ಮಾಡಿದ್ರು ನನ್ನ ಮಗಳು ನನ್ನ ಮಗನು. ಅದಕ್ಕೆ ಅವ್ರ ಒತ್ತಾಯಕ್ಕೆ ಇಲ್ಲಿಗೆ ಬಂದ್ಬಿಟ್ಟೆ. ಅಯ್ಯೋ, ಈಗೇನು ಮಾಡೋದು ಅಂತ ಅನ್ನಿಸ್ತೈತಿ. ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಇರಮ್ಮ. ಈ ವಿಷಯ ಎಂದಾದ್ರೂ ಒಂದು ದಿವಸ ಗೊತ್ತಾಗಲೇಬೇಕು ತಾನೆ. ಅದಕ್ಕೆ ಈಗಲೇ ಗೊತ್ತಾಗ್ಲಿ ಅಂತಾನೆ ನಾವು ಇಲ್ಲಿ ಕರ್ಕೊಂಬಂದಿದ್ದು ನಿನ್ನ. ತಿಪ್ಪೆ, ನಿನ್ನ ಬಗ್ಗೆ ನಮ್ಮ ಯಜಮಾನ್ರು ಅವಾಗ ಮನೆಗೆ ಬಂದಂಗೆಲ್ಲ ಹೇಳೋರು. ತಿಪ್ಪೆ, ನಾನು ಬಿಟ್ಟು ಬಂದಿದ್ದೀನಿ, ಹೋಗ್ಬೇಕು ಅಂತಾನ. ನೀನು ನಾನು ಒಂದೆರಡು ಸರಿ ಭೇಟಿ ಮಾಡಿದ್ದೀವಿ, ಮಾತಾಡಿದ್ದೀವಿ. ಹಂಗಾಗಿ ಸಲಿಗೆಯಿಂದ ನಾನು ಮಾತಾಡ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡ. ಇಲ್ಲ ಬಿಡಕ್ಕ, ನೀವೂ ನಮ್ಮ ಸಾಹುಕಾರ ಹೆಂಡ್ತಿ ಅಂದಮೇಲೆ ನಾನು ಯಾಕೆ ಬೇಜಾರು ಮಾಡ್ಕೊಂಬ್ಲಿ ಹೇಳ್ರಿ. ಅದು ಅಲ್ಲದೆ ನೀವು ನಮಗಿನ್ನ ದೊಡ್ಡವರು. ಹೇಳಿದ್ರಪ್ಪ ನಿನ್ನ ಮದುವೆ ಬಗ್ಗೆ. ಆಮೇಲೆ ನೀನು ಮದುವೆ ಏನು ಸಿಗದೆ ಹುಡ್ಕಾಡಿದ್ದು, ನೀನು ಮನೆ ಕೆಲಸದ ಗುಲಾಬಿ ಅನ್ನೋ ಹುಡುಗಿನ ಮದುವೆ ಇಷ್ಟಪಟ್ಟು ಮದುವೆ ಆಗಿದ್ದು, ಅದೆಲ್ಲ ಹೇಳಿದ್ರು ನನಗೆ. ಹೌದಾ, ಸರಿ ಆಯಿತು ಬಿಡಿ. ಸಾಹುಕಾರರು ಇನ್ನೇನು ಬರ್ತಾರೆ ಅನಿಸುತ್ತೆ. ಒಂದು ಸ್ವಲ್ಪ ಹೊತ್ತು ಕಾಯಿರಿ. ಇಷ್ಟೊತ್ತು ಕಾಯೋದು ಅಣ್ಣ? ನಮಗೆ ಕಾದು ಸಾಕಾಗೋಯ್ತು. ಬೆಳಗ್ಗೆಯಿಂದ ಇಲ್ಲೇ ಇದ್ದೀವಿ. ಊಟ ಮಾಡಿಲ್ಲ, ಏನೂ ಇಲ್ಲ. ಊಟ ಮಾಡಿಲ್ವಾ? ಅಯ್ಯೋ, ಸ್ವಲ್ಪ ಹೊತ್ತಿರ್ರಿ. ಒಂದು ಮನೆ ಐತೆ ಸಾಹುಕಾರರದ್ದೇನೆ, ಹಳೆ ಮನೆ. ಅದು ಒಂದು ಸ್ವಲ್ಪ ರಿಪೇರಿ ಎಲ್ಲ ಮಾಡಿಸ್ತಾ ಇದ್ರು. ಮೊನ್ನೆ ಒಂದು ತಿಂಗಳಾಯಿತು ರಿಪೇರಿ ಮಾಡಿಸಿ. ಅಲ್ಲಿಗೇನೆ ಕರ್ಕೊಂಡು ಹೋಗ್ತಾರೆ ಅನಿಸುತ್ತೆ. ಇರ್ರಿ, ಯಾವುದಕ್ಕೂ ಸಾಹುಕಾರರೇ ಬಂದುಬಿಡ್ಲಿ. ಅಪ್ಪ ಬಂದರು. ಏನಾಯಿತು? ಏನಂದ್ರು ಅಕ್ಕಯ್ಯ? ಅತ್ತೆ ಏನಂದ್ರು? ನಿಮ್ಮ ಮಕ್ಕಳು ಏನಂದ್ರು? ಏನಂತಾರೆ, ಒಬ್ಬೊಬ್ರು ಒಂದೊಂಥರ ಮಾತಾಡ್ಬಿಟ್ರು. ನನಗಂತೂ ತುಂಬ ಅವಮಾನ ಆಗೋಯ್ತು. ನೀವು ಇಲ್ಲಿಗೆ ಬಂದು ಎಷ್ಟು ತೊಂದರೆ ಕೊಟ್ಬಿಟ್ರಿ ನೋಡ್ರಿ ನೀವೆಲ್ಲರೂ ಸೇರ್ಕೊಂಡು. ನನಗೆ ಅಲ್ಲೇ ಇದ್ದಿದ್ರೆ ನಾನೇ ಬಂದು ಹೋಗ್ತಿದ್ದೆ. ಅಯ್ಯೋ, ನೀವೇನು ಬೇಜಾರು ಮಾಡ್ಕೋಬೇಡ್ರಿ, ಸುಮ್ಮನೆ ಇರ್ರಿ. ಈ ವಿಷಯ ಯಾವತ್ತಾದ್ರೂ ಒಂದು ದಿವಸ ಗೊತ್ತಾಗಲೇ ಆಗಬೇಕಾಗಿತ್ತು ತಾನೇ ನಿಮ್ಮ ಮನೆಯವ್ರಿಗೆ.
ಇವತ್ತು ಗೊತ್ತಾಗಿದೆ ಅಷ್ಟೇನೆ. ಇವತ್ತು ಇಲ್ದಿದ್ರೆ ಇನ್ನ ಒಂದು ವರ್ಷ ಆದ್ಮೇಲೆ ಆದ್ರೂ ಗೊತ್ತಾಗೇ ಆಗೋದು. ಅದು ಆದಷ್ಟು ಬೇಗನೆ ಗೊತ್ತಾಗ್ಲಿ ಅನ್ನೋದೇ ನನ್ನ ಮಕ್ಕಳು ಆಸೆ. ಅದಕ್ಕೆ ನಾನು ಅದೇ ಸರಿ ಅನ್ಕೊಂಡು ಬಂದ್ಬಿಟ್ಟೆ. ನಮ್ಮ ಮೇಲೆ ಬೇಜಾರು ಮಾಡ್ಕೋಬೇಡ್ರಿ. ಈಗ ಯಾರ ಮೇಲೆ ಬೇಜಾರು ಮಾಡ್ಕೊಂಡು ಏನಾಗಬೇಕಾಗೈತೆ ಹೇಳು? ಹಾಂ, ಎಲ್ಲನ ಮುಗ್ದೋಯ್ತು. ಸಾವ್ಕಾರ್ರೆ ಎಲ್ಲಿ ಮುಗ್ದೋಯ್ತು? ಈಗಿನ ಶುರುವಾಗಿದೆ, ಆಗ್ಲೇ ಮುಗ್ದೋಯ್ತು ಅಂತ ಹೇಳ್ತಾ ಇದ್ದೀರಾ? ಏನ್ಲ ತಿಪ್ಪೆ ಹಿಂಗೆ ಹೇಳ್ತಾ ಇದೆಯಾ? ಈಗ ಶುರುವಾಗೈತಿ ಅಂದರೆ? ಅದು ಏನೂ ಇಲ್ಲ ಸಾವ್ಕಾರ್ರೆ, ಏನೂ ಇಲ್ಲ. ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಅಲ್ಲ ಸಾವ್ಕಾರ್ರೆ, ಈ ಎರಡನೇ ಸಂಸಾರದ ಬಗ್ಗೆ ನನ್ನ ಹತ್ರನೂ ಒಂದು ಸ್ವಲ್ಪನೂ ಗುಟ್ಟು ಬಿಟ್ಕೊಡ್ಲಿಲ್ವಲ್ಲ ನೀವು? ಹಾಂ, ನನಗೆ ಹಂಗೂ ಅನುಮಾನ ಇತ್ತು. ಈಗ ಬಾಯಿ ಮುಚ್ಕೊಂಡು ನಿಂತ್ಕ. ನನಗೆ ತಲೆ ಕೆಟ್ಟೋದಂಗಾಗೈತಿ. ನೀನು ಇವಾಗ ಏನೇನೋ ಮಾತಾಡಿ ಇನ್ನವಷ್ಟು ತಲೆ ಕೆಡಂಗೆ ಮಾಡಬೇಡ. ಬಾಯಿ ಮುಚ್ಕೊಂಡು ನಿಂತ್ಕ. ಆಮೇಲೆ ಎಲ್ಲ ವಿಷಯನೂ ನಿಂತಾಗೆ ಹೇಳ್ತೀನಿ. ಹಾಂ, ಸರಿ ಆಯಿತು ಸಾವ್ಕಾರ್ರೆ. ಹೋಗು. ಅದೇ ನಮ್ಮದು ಹಳೆ ಮನೆಯೆಲ್ಲನ ಒಂದು ಸ್ವಲ್ಪ ರಿಪೇರಿ ಎಲ್ಲ ಮಾಡಿಸಿದ್ವಲ್ಲ, ಅದು ಎಲ್ಲ ಧೂಳುಪಾಡು ಇದ್ದರೆ ಎಲ್ಲ ಧೂಳುಪಾಡು ಎಲ್ಲ ಹೊಡೆದು ಎಲ್ಲ ಅಚ್ಚುಕಟ್ಟು ಮಾಡೋಗಿ ಹೋಗು. ಇವ್ರನ್ನ ಅಲ್ಲಿ ಕರ್ಕೊಂಬತ್ತೀನಿ. ಹೋಗು ಜಲ್ದು ನೀನು. ಇವ್ರು ಬರೋದಕ್ಕೂ ಮೊದಲು ಎಲ್ಲ ಅಚ್ಚುಕಟ್ಟು ಮಾಡೋಗಿ ಹೋಗಿ. ಸರಿ ಆಯಿತು ಸಾವ್ಕಾರ್ರೆ, ಹೋಗಿ ನಾನು ಅಚ್ಚುಕಟ್ಟು ಮಾಡ್ತೀನಿ. ನೀವು ಬೇಗ ಕರ್ಕೊಂಬರ್ರಿ. ಪಾಪ ಬೆಳಗ್ಗೆಯಿಂದ ಇಲ್ಲಿದ್ದಾರೆ. ಹಾಂ, ಅವರು ಊಟ ಬೇರೆ ಮಾಡಿಲ್ವಂತೆ. ಹೌದಾ? ಸರಿ ಆಯಿತು ಬಿಡು. ಊಟ ಆಮೇಲೆ ಮಾಡಿದ್ರಾಯ್ತು. ಮೊದಲು ಹೋಗು ನೀನು ಅಚ್ಚುಕಟ್ಟು ಮಾಡೋಗಿ ಹೋಗಿ. ಸರಿ ಸಾವ್ಕಾರ್ರೆ, ಆಯಿತು. ರೀ, ಮನೆ ಐತಾ ಇಲ್ಲಿ ನಿಮ್ದು? ಹ್ಞೂ, ನಮ್ಮದೇ ಮನೆ. ಹಳೆ ಮನೆ ಆಗ್ಲೇನೆ ಎಲ್ಲ ಸೋರೋದು. ಒಂದು ಸ್ವಲ್ಪ ಎಲ್ಲ ರಿಪೇರಿ ಕೆಲಸ ಇತ್ತು. ಎಲ್ಲ ರಿಪೇರಿ ಕೆಲಸ ಎಲ್ಲ ನಾವು ಹೋದ ತಿಂಗಳು ಮಾಡಿಸಿದ್ದೆ. ಯಾರಿಗಾನ ಬಾಡಿಗೆ ಕೊಡೋಕ್ಕಾಗುತ್ತೆ, ಸುಮ್ಮನೆ ಆಳ್ಬಿಟ್ರೆ ಎಲ್ಲ ಬಿದ್ದೋಗುತ್ತೆ ಅಂತನ. ಯಾರೂ ಬಂದಿರಲಿಲ್ಲ. ಹೆಂಗೋ ನೀವು ಬಂದಿದ್ದೀರಲ್ಲ, ಈಗ ಹೆಂಗೋ ಉಪಯೋಗಕ್ಕಾಯ್ತು. ಸರಿ ಬರ್ರಿ, ಅಲ್ಲಿಗೆ ಹೋಗೋಣ. ತಿಪ್ಪೆ ಹೋಗಿ ಎಲ್ಲ ಅಚ್ಚುಕಟ್ಟು ಮಾಡ್ತಾನೆ, ಧೂಳುಗಿಳೆಲ್ಲ ಹೊಡೆದು. ಬ್ಯಾಗ್ ತಗೊಳ್ರಿ, ಹೋಗೋಣ. ಕಮಲಾ, ಕಾಂತ, ಬರ್ರೋ ಹೋಗೋಣ. ಹಳೆ ಮನೆನಾ? ಅಲ್ಲೂ ಹಳೆ ಮನೆಗಿದ್ವಿ, ಇಲ್ಲೂ ಹಳೆ ಮನೆಗೆ ಇರ್ಬೇಕಾ ನಾವು? ಏನಮ್ಮ ಇದು? ನಮ್ಮ ಜೀವನ ಪೂರ್ತಿ ಬರೀ ಹಳೆ ಮನೆಗೆ ಇರೋದಾಯ್ತು. ನೀನು ಹೇಳ್ತಾ ಇದ್ದೆ ನಿಮ್ಮ ಅಪ್ಪ ಸಾವುಕಾರರು ಅಂತಾನ. ಸಾವುಕಾರ ಆದವರು ಮಕ್ಕಳನ್ನ ಯಾರಾದರೂ ಹಳೆ ಮನೆಗೆ ಇಡ್ತಾರಾ? ನೋಡಪ್ಪ, ನಿಮ್ಮ ಅಪ್ಪಯ್ಯ ಸಾವುಕಾರನೇ. ಅವರು ಒಂದು ಬೇರೆ ಮನೆ ಮಾಡ್ಕೊಡತಕ್ಕನ. ಈಗ ಸದ್ಯಕ್ಕೆ ಹಳೆ ಮನೆಗೆ ಇರೋಣ. ಸುಮ್ಮನೆ ಇರು, ನೀನು ಮಾತಾಡ್ಬೇಡ. ಏನ್ ಸಿಟ್ಟು ಮೂಗಿನ ತುದಿಯಲ್ಲೇ ಇರುತ್ತಲ್ಲ ನಿನ್ಗೆ. ಏನ್ ಕಾದ್ರೂ ನೀನ್ ಕೇಳ್ದಂಗೆ ಆಗ್ಬೇಕು ಅಲ್ವೇ? ಇಲ್ಲಿ ಬಿಡಮ್ಮ, ಅವನಿಗೆ ಗೊತ್ತಾಗಲ್ಲ. ಹೇಗಂತ ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋ ನೀನು. ನಾವು ಈ ಮನೆಗೆ, ಈ ಊರಿಗೆ ಬಂದಿದ್ದೀವಿ ತಾನೆ. ಇನ್ಮೇಲೆ ಅಪ್ಪಯ್ಯ ನಮ್ಮ ಜೊತೆಗೂ ಇರ್ತಾರೆ. ನಮ್ ಕೇಳಿದ್ದೆಲ್ಲ ಕೊಡಿಸ್ತಾರೆ. ಆದಷ್ಟು ಬೇಗ ಆ ಮನೇನೂ ಎಲ್ಲ ನಾವು ಸ್ವಲ್ಪ ರಿಪೇರಿ ಏನಾದ್ರು ಇದ್ರೆ ಮಾಡಿಸಿ ಒಂದ್ ಸ್ವಲ್ಪ ಬಣ್ಣ ಗಿಣ್ಣ ಹೊಡೆದು ನಾವೇ ರಿಪೇರಿ ಮಾಡ್ಕೊಂಬನ. ಸುಮ್ಮನೆ ಇರು. ಹಳೆ ಮನೆ ಆದ್ರೂ ಪರವಾಗಿಲ್ಲ. ನೀನ್ ಯಾಕೆ ಹಂಗೆ ಮಾತಾಡ್ತೀಯ ಎಲ್ಲದಕ್ಕೂ? ಹೋಗ್ಲಿ ಬಿಡಮ್ಮ ಕಮಲಾ, ಏನು ಮಾಡೋಕ್ಕಾಗುತ್ತೆ. ಅವನೊಂದು ಸ್ವಲ್ಪ ಅಟಮಾರಿ ಜಾಸ್ತಿ ಹುಟ್ಟಿದಾಗಿಂದಾನ. ಸರಿ ನಡೀರಿ, ಹೋಗೋಣ ಮನೆಗೆ. ಮನೆಗಿರಕ್ಕೆ ಅಕ್ಕಯ್ಯ ಒಪ್ಕೊಂತೈತಾ? ಅಯ್ಯೋ, ನಿಮ್ಮ ಅಕ್ಕ ಹಿಂಗೆ ಕತೆ ಕಟ್ಕೊಂಡ್ರೆ ನೀವು ಬೀದಿಲೇ ಇರಬೇಕಾಗುತ್ತೆ. ಬಾ, ಅವಳೇ ಒಪ್ಕೊಂತಾಳೆ. ಹೋಗ್ತಾ ಹೋಗ್ತಾ ಅವಳೇ ಸಮಾಧಾನ ಮಾಡ್ಕೊಂತಾಳೆ ಅಷ್ಟೇನೆ. ಇನ್ನೇನು ಮಾಡೋಕ್ಕಾಗಲ್ಲ. ಇನ್ನೇನು ಇಲ್ಲಿಗೆ ಬಂದಿದ್ದ ಆಯ್ತಲ್ಲ. ಇನ್ನು ಏನು ಬಂದ್ರೂ ಎದುರಿಸ್ಬೇಕು ಅಷ್ಟೇನೆ. ಬಾರಮ್ಮ ಕಮಲಾ, ಕಾಂತ ಬಾರೋ. ನಮ್ಮ ಸಾವುಕಾರು ಇನ್ನೊಂದು ಕುಟುಂಬ ಬತ್ತಾಯ್ತಿ ನಮ್ಮೂರಾಗಿರಕ್ಕೆ. ಪಾಪ ನಮ್ಮ ಅಮ್ಮೋರು ತುಂಬ ಬೇಜಾರು ಮಾಡ್ಕೊಂಡು ಅಳ್ತಾ ಇದ್ರು ಅಂತ ಹೇಳಿ ನನ್ನ ಹೆಂಡ್ತಿ ಹೇಳ್ತಾ ಇದ್ಲು. ಮತ್ತೆ ಇಷ್ಟು ವರ್ಷ ಇಲ್ಲದೆ ಇರೋದು ಈಗ ಇದ್ದಕ್ಕಿದ್ದಂಗೆ ಬಂದುಬಿಟ್ರೆ ಎಷ್ಟು ಬೇಜಾರಾಗಲ್ಲ. ನಮ್ಮ ಸಾವುಕಾರರು ನೋಡು ಎಂಥ ಕೆಲಸ ಮಾಡಿಬಿಟ್ಟವ್ರೆ. ತಿಪ್ಪೆ ಎಲ್ಲ ಕಸ ಗಿಸ ಹೊಡೆದೇನು? ಸಾವುಕಾರ್ರೆ, ಕಸ ಎಲ್ಲ ಹೊಡೆದಿದ್ದೀನಿ, ಧೂಳೇನೂ ಇಲ್ಲ. ಬರ್ರಿ ಒಳಕ್ಕೆ. ಅಕ್ಕ ಬರ್ರಿ. ದೇವಿ, ಈ ಮನೆಗೆ ಇರಬೇಕು ನೀವು ಇನ್ಮೇಲೆ. ಸರಿ ಆಯ್ತು ಬಿಡಿ. ಹೆಂಗೋ ಅತ್ಲಾಗೆ ಒಂದ್ ಮನೆ ಅಂತ ಐತಲ್ಲ. ಬೆಳಗ್ಗೆಯಿಂದ ಬಿಸಿಲಲ್ಲಿ ಬೀದಿಲಿ ಅಲ್ಲಿ ಹಳ್ಳಿ ಕಟ್ಟೆದಾಗ ಕೂತ್ಕೊಂಡು ನಿಂತ್ಕೊಂಡು ಸಾಕಾಗೋಯ್ತು. ಈ ಕಾಂತ ಬೇರೆ ಯಾವಾಗ ಮನೆಗೆ ಹೋಗೋದು ಅಂತೇಳಿ ಒಂದೇ ಸಮನೆ ಬಡ್ಕೊಳ್ಳೋಣ. ಬರ್ರಿ, ಒಳಕ್ಕೆ ಹೋಗೋಣ ಬರ್ರಿ. ದೇವಿ, ಈ ಮನೆಗೆ ಇರ್ರಿ. ನಿಮಗೆ ಏನಾದ್ರೂ ಊಟ ಕಟ್ಟಿಸ್ಕೊಂಬತ್ತೀನಿ ಹೋಟ್ಲಾಗೋ ಎಲ್ಲಾದ್ರೂ ಹೋಗಿ. ನೀವು ಹಂಗೆ ಈ ಬ್ಯಾಗಲ್ಲಿ ಇಕ್ಬಿಟ್ಟು ಒಂದು ಸ್ವಲ್ಪ ಮಕ್ಕ ಇಕ್ಕ ತೊಳ್ಕೊಂಡು ಹೊರಗೆ ನೀರಿದ್ದಾವೆ ತೊಳ್ಕೊಂಡು ಕೂತ್ಕೊಂಡಿರ್ರಿ. ನಾನು ಏನಾದ್ರೂ ಊಟ ಕಟ್ಟಿಸ್ಕೊಬತ್ತೀನಿ. ಸರಿ ಆಯ್ತು, ಹೋಗಿ ಜಲ್ದಿ ಬನ್ನಿ. ಪಾಪ ಮಕ್ಕಳಿಗಿಬ್ರಿಗೂ ಹೊಟ್ಟೆ ಹಸುವಾಗೈತಿ ಅನ್ಸುತ್ತೆ, ಬೆಳಗ್ಗೆಯಿಂದ ಏನು ತಿಂದಿಲ್ಲ. ಸರಿ ಆಯ್ತು, ತತ್ತೀನಿ. ನೀವೆಲ್ಲರೂ ಕೂತ್ಕೊಂಡು ಒಂದು ಸ್ವಲ್ಪ ತುಸು ಸುಧಾರಿಸ್ಕೊಳ್ರಿ. ಹೋಗಿ ಬೇಗ ತಗೊಂಬನ್ನಿ. ನಡಿಯೋ ಹೋಗೋಣ, ಊಟ ತಂದ್ಕೊಡೋಣ ಸ್ವಲ್ಪ. ಏನ್ ನೀವಿಬ್ರು ಹಂಗ್ ಮನೆ ನೋಡ್ತಾ ಇದ್ದೀರಾ? ಹಳೆ ಮನೆ ಅಂತನಾ? ಹಳೆ ಮನೆ ಆದ್ರೂ ಪರವಾಗಿಲ್ಲ ಬಿಡ್ರಿ, ಇಲ್ಲೇ ಇರ್ಬೇಕು ಅಷ್ಟೇನೆ. ಹಳೆ ಮನೆ ಅಂತ ನನಗೇನು ಬೇಜಾರೇನು ಇಲ್ಲ ಕಣಮ್ಮ. ಸದ್ಯ ಇಲ್ಲಿಗೆ ಬಂದ್ವಲ್ಲ. ಈಗ ದೊಡ್ಡ ಮಗು ಎಲ್ಲರಿಗೂ ವಿಷಯ ಗೊತ್ತಾಯ್ತಲ್ಲ. ಎಷ್ಟು ದಿನ ಅಂತ ಹೇಳಿ ನಾವು ಎದ್ರಕೊಂಡು ಬೈದಲ್ಲೇ ಜೀವನ ಮಾಡ್ಬೇಕು ಅಂತ ಹೇಳಿ ನನಗೆ ದಿನ ಅದೇ ಕೊರಿಯೋದು ತಲೆಯಲ್ಲಿ. ಈಗ ಸ್ವಲ್ಪ ಮನ್ಸು ಒಗ್ಗರ ಆಯ್ತು. ಕಾಂತ, ನೀನೇನು ಹಳೆ ಮನೆ ಅಂತ ಚಿಂತೆ ಮಾಡಕ್ ಹೋಗ್ಬೇಡ. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.